ದೇವ್ರ ಪಾದಕ್ಕೊಂದು ಸಾರ್ತೀವಿ ಗೇನ್ನಿ, ಗಿಡಗಣ್ಣ ರಾಚರಾಯರ ಪಾದಕ್ಕೊಂದು ಸಾರ್ತೀವಿ ಗೇನ್ನಿ, ಗೋಪಿನ ದೊಡ್ಡಮ್ಮ ತಾಯಿಯವ್ರ ಪಾದಕ್ಕೊಂದು ಸಾರ್ತೀವಿ ಗೇನ್ನಿ, ದಪ್ಪಾಜಿಯವ್ರ ಪಾದಕ್ಕೊಂದು ಸಾರ್ತೀವಿ ಗೇನ್ನಿ, ಕಲ್ಲೂರೈನ ಪಾದಕ್ಕೊಂದು ಸಾರ್ತೀವಿ ಗೇನ್ನಿ, ಓದಿ ಮುಚ್ಚಿದ ಕೆಣ್ಣನ ಪಾದಕ್ಕೊಂದು ಸಾರ್ತೀವಿ ಗೇನ್ನಿ, ನಾಜಮ್ಮನವ್ರ ಪಾದಕ್ಕೊಂದು ಸಾರ್ತೀವಿ ಗೇನ್ನಿ, ಮೂಡಲ್ ಮುತ್ತತ್ರಾಯನ ಪಾದಕ್ಕೊಂದು ಸಾರ್ತೀವಿ ಗೇನ್ನಿ. ಶಿವ 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 ಶರಣಾರ್ಥಿ ಶಿವ ಶರಣಾರ್ಥಿ. ಅಗಜಾನನ ಪದ್ಮಾರ್ತನಂ ಗಜಾನನಂ ಭೂತಗಣಾಧಿಸೇವಿತಂ ಆ ಉಮಾಶೋಕ ವಿನಾಶ ಕಾರಣಂ ಉಮಾಶೋಕ ವಿನಾಶ ಕಾರಣಂ ಪಾದ ಪಂಕಜಂ ಶ್ರೀ ವಿಘ್ನೇಶ್ವರ ನಿನಗೆ ನಮೋ ನಮಸ್ತುತೆ. ಕಮಲ ವಿಲಾಸ ಸದಾ ಸುಶೀಲ ತ್ರಿಲೋಲ ಪರಿಪಾಲಿಸು ದೇವ ಕಮಲ ವಿಲಾಸಾಗರ. ಕಮಲ ವಿಲಾಸಾಗರ ಸದಾ ಸುಶೀಲ ತ್ರಿಲೋಲ ಪರಿಪಾಲಿಸು ದೇವ ಕಮಲ ವಿಲಾಸಾಗರ. ಕಮಲಾಯ ತಾತ ಕಮಲಾಸನಾದಿ ಕಮಲಾಯ ತಾತ ಕಮಲಾಸನಾದಿ ಕಮಲಾಯ ತಾತ ಕಮಲಾಸನಾದಿ ಕಮಲಾಯ ತಾತ ಕಮಲಾಸನಾದಿ ಸುಮನೋ ಮಕುಟ ಸುಮನೋ ಮಕುಟ ಸುಮಪೂಜಿ ದೇವ ಕಮಲ ವಿಲಾಸಾಗರ ಸದಾ ಸುಶೀಲ ತ್ರಿಲೋಲ ಪರಿಪಾಲಿಸು ದೇವ ಕಮಲ ವಿಲಾಸಾಗರ. ಕಮಲಾಯತ ಕಮಲಾಸನಾದೆ ಕಮಲಾಯತ ಕಮಲಾಸನಾದೆ ಕಮಲಾಯತ ಕಮಲಾಸನಾದೆ ಕಮಲಾಯತ ಕಮಲಾಸನಾದೆ ಗರುಡಾದಿ ಮೇತ ಗರುಡಾದಿ ಮೇತ ಪರಿಪಾಯಿ ದೇವ ಕಮಲ ವಿಲಾಸಾಗರ ಸದಾ ಸುಶೀಲ ತ್ರಿಲೋಲ ಪರಿಪಾಲಿಸು ದೇವ ಕಮಲ ವಿಲಾಸಾಗರ. ಸಾಗರಕ್ಕೆ ಸಮಾನರಾದ ಭಕ್ತಾದಿಗಳಲ್ಲಿ ಹಾಗೂ ಕಲಾ ಬಾಂಧವರಲ್ಲಿ ಈ ಸುದ್ರಾರ್ಯ ಸೇನೆ ಪ್ರಾರ್ಥನೆ ಏನೆಂದರೆ, ಈ ದಿವಸ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸಿಎಕೆರೆ ಹೋಬಳಿಯ ಶ್ರೀ ಹಾದಿ ಹೊನ್ನಾಯಕನಹಳ್ಳಿ ಗ್ರಾಮದ ಶ್ರೀ ಮಂಟೇಸ್ವಾಮಿಯವರ ಕಡೆ ಕಾರ್ತಿಕ ಮಹೋತ್ಸವ ಅಂಗವಾಗಿ
ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಹಾಗೂ ಚನ್ನಪಟ್ಟಣ ತಾಲೂಕಿನ ವಿಶ್ವಕರ್ಮ ಕುಲ ಬಾಂಧವರಿಂದ ಶ್ರೀ ವರ್ಚಸ್ ಶ್ರೀಕಂಠ ಲಿಂಗರಾಜ್ ಅರಸವರ ಆಶೀರ್ವಾದದೊಂದಿಗೆ ಶಿವನಂದಾಚಾರ್ಯವರ ದಕ್ಷ ನಿರ್ದೇಶನದಲ್ಲಿ ದೊರೆಯ ದೊಡ್ಡವರ ಮಹಾತ್ಮೆ ಅಥವಾ ಗಣನೀಲ ಸಿದ್ದಪ್ಪ ಎಂಬ ಪಾವಡ ನಾಟಕವನ್ನು ಅಭಿನಯಿಸುತ್ತಿದ್ದೆ. ಕಲಾಭಿಮಾನಿಗಳು ನಮ್ಮ ಸಂಘದಲ್ಲಿ ಬರುವ ಗಾನ, ವ್ಯಂಜನ, ಸ್ವರ ಇನ್ನು ಹಲವಾರು ಲೋಪದೋಷಗಳು ಕಂಡು ಬಂದಲ್ಲಿ ಹಾಗೂ ನಮ್ಮ ವಾದ್ಯವೃಂದದಲ್ಲಿ ಯಾವುದಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ಅಂಶ ಕ್ಷೀರ ನ್ಯಾಯದಂತೆ, ಅಂದರೆ ಒಂದು ಅಂಶ ಭಕ್ಷ್ಯ ಮುಂದೆ ಹಾಲನ್ನು ನೀರನ್ನು ಬೆರೆಸಿಟ್ಟರೆ ಹಾಲನ್ನು ಸೇವಿಸಿ ನೀರನ್ನು ಬೇರ್ಪಡಿಸುವಂತೆ ನಮ್ಮ ಸಂಘದಲ್ಲಿ ಬರುವ ತೊದಲು ನುಡಿಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಸ್ಥಿರವಾಗಿ ಬೇಡಿಕೊಳ್ಳುವೆನು. ಅದು ಅಲ್ಲದೆ ನಮ್ಮ ನಾಟಕವನ್ನು ಯಶಸ್ವಿಗೊಳಿಸಬೇಕೆಂದು ಮತ್ತೊಮ್ಮೆ ಕರಮುಗಿದು ಬೇಡಿಕೊಳ್ಳುವೆನು. ಬೆಳಗಲಿ ಕನ್ನಡ ನಾಡು, ಬೆಳಗಲಿ ಕನ್ನಡ ನಾಡು, ಬಾಳಿ ಬೆಳಗಲೇ ಶ್ರೀ ಚಾಮುಂಡೇಶ್ವರಿಯ ಬೀಡು. ಕರ್ನಾಟಕ ಸಾಮ್ರಾಜ್ಯದ ಕಲಾವಿದರೆ, ಕರ್ನಾಟಕ ಸಾಮ್ರಾಜ್ಯದ ಕಲಾವಿದರೆ, ಅಳಿಯದೆ ಬೆಳಗಲಿ ನಮ್ಮ ಕಲೆ. ಕರ್ನಾಟಕ ಸಾಮ್ರಾಜ್ಯದ ಕಲಾವಿದರೆ, ಮೋಹದಿ ಮೂಡಿದ ಸ್ವರ್ಣಕಲೆ, ಮೋಹದಿ ಮೂಡಿದ ಸ್ವರ್ಣಕಲೆ, ಜಕ್ಕಣ್ಣ ಕಡೆದಂತ ಕಲ್ಲು ಶಿಲೆ, ಜಕ್ಕಣ್ಣ ಕಡೆದಂತ ಕಲ್ಲು ಶಿಲೆ. ಕರ್ನಾಟಕ ಸಾಮ್ರಾಜ್ಯದ ಕಲಾವಿದರೆ, ಅಳಿಯದೆ ಬೆಳಗಲಿ ನಮ್ಮ ಕಲೆ. ಕರ್ನಾಟಕ ಸಾಮ್ರಾಜ್ಯದ ಕಲಾವಿದರೆ, ಕನಕದಾಸರ ಕನ್ನಡ ನಾಡಿದು, ಕನಕದಾಸರ ಕನ್ನಡ ನಾಡಿದು, ತ್ಯಾಗರಾಜರ ಸಂಗೀತ ಬೀಡಿದು, ಕನಕದಾಸರ ಕನ್ನಡ ನಾಡಿದು, ತ್ಯಾಗರಾಜರ ಸಂಗೀತ ಬೀಡಿದು, ಪುರಂದರು ದಾಸರು ಆಡಿದ ನಾಡಿದು, ಪುರಂದರು ದಾಸರು ಆಡಿದ ನಾಡಿದು. ಭಾರತ ದೇಶವು ಕಲೆಗಳ ಬೀಡಿದು, ಭಾರತ ದೇಶವು ಕಲೆಗಳ ಬೀಡಿದು. ಕರ್ನಾಟಕ 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 ಸಾಮ್ರಾಜ್ಯದ
ಕಲಾವಿದರೆ ಕಲಾವಿದರೆ ಕಲಾವಿದರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓ ಧರ್ಮಗುರುವೇ, ಧರೆಗೆ ದೊಡ್ಡವರೇ, ಲಿಂಗಯ್ಯ ಎಲ್ಲಿರುವೆ ಲಿಂಗಯ್ಯ. ಮಾತಾಡೋ ಮಂಟೆ ಲಿಂಗಯ್ಯ ಗುರುವೇ, ಮಾತಾಡೋ ಮಂಟೆ ಲಿಂಗಯ್ಯ, ಮಾತಾಡೋ ಮಂಟೆ ಲಿಂಗಯ್ಯ ಗುರುವೇ, ಮಾತಾಡೋ ಮಂಟೆ ಲಿಂಗಯ್ಯ. ಹರನೇ ನೀ ಮಾತನಾಡು ಗುರುವೇ, ನೀ ಮಾತನಾಡು. ಹರನೇ ನೀ ಮಾತನಾಡು ಗುರುವೇ, ನೀ ಮಾತನಾಡು. ಧರೆಗೆ ದೊಡ್ಡವರೇ ಮಾತನಾಡೋ. ಹರನೇ ನೀ ಮಾತನಾಡು ಗುರುವೇ, ನೀ ಮಾತನಾಡು. ಧರೆಗೆ ದೊಡ್ಡವರೇ ಮಾತನಾಡೋ. ಮಾತಾಡೋ ಮಂಡೆ ಲಿಂಗಯ್ಯ ಗುರುವೇ, ಮಾತಾಡೋ ಮಂಡೆ ಲಿಂಗಯ್ಯ. ಹೆಜ್ಜೆ ಹೆಜ್ಜೆಗೂ ಒಡೆಯ ಪವಾಡ ತೋರಿದಂತ, ಹೆಜ್ಜೆ ಹೆಜ್ಜೆಗೂ ಒಡೆಯ ಪವಾಡ ತೋರಿದಂತ. ಒಪ್ಪೆಗೌಡದ ಪುರದೊಡೆಯ ಮಾತನಾಡೋ. ಹೆಜ್ಜೆ ಹೆಜ್ಜೆಗೂ ಒಡೆಯ ಪವಾಡ ತೋರಿದಂತ. ಒಪ್ಪೆಗೌಡದ ಪುರದೊಡೆಯ ಮಾತನಾಡೋ. ಮಾತಾಡೋ ಮಂಡೆ ಲಿಂಗಯ್ಯ ಗುರುವೇ, ಮಾತಾಡೋ ಮಂಡೆ ಲಿಂಗಯ್ಯ. ಒಪ್ಪೆಗೌಡನ ಪುರದ ಗುರುವೇ, ಒನ್ನಾಯಕನಹಳ್ಳಿಯ ಪ್ರಭುವೇ, ಧರೆಗೆಲ್ಲ ಧರೆ ತಂದ ಧರ್ಮ ಗುರುವೇ, ಮಾತನಾಡಿರಯ್ಯ ಮಾತನಾಡಿರಯ್ಯ. ಧರೆ ತಂದ ಧರ್ಮಗುರು ಪರಂಜ್ಯೋತಿ ಮಂಟೇಸ್ವಾಮಿ ಅವರಿಗೆ, ಆದಿವನ್ನಾಯಿಕಳಿ ಪ್ರಭುಗಳಿಗೆ ಜೀವನ ಸ್ಥಿರವಿಲ್ಲ, ಮಾಯದಾಗೆ ಲೋಕದ ಜೀವನ ಸ್ಥಿರವಿಲ್ಲ, ಜೀವನ ಸ್ಥಿರವಿಲ್ಲ. ಕಾಲಗತಿಯ ನೋಡೆ ಮಾಯದ ಚಿತ್ರಪಟ, ಕಾಲಗತಿಯ ನೋಡೆ ಮಾಯದ ಚಿತ್ರಪಟ. ಜೀವನ ಸ್ಥಿರವಿಲ್ಲ, ಜೀವನ ಸ್ಥಿರವಿಲ್ಲ, ಮಾಯದಾಗೆ ಲೋಕದ ಜೀವನ ಸ್ಥಿರವಿಲ್ಲ. ಗಳಿಗೆ ಬಂದವತಾರ ತೋರದು ಸಟಯದಿಟ, ಅಳದುಳಿದು ಜಲ್ಲಗ ಮರಳಿ ಬಾಳದಲ್ಲ.
ಮಾಯದಾಗೆ ಲೋಕದ ಜೀವನ ತಿರಗಿಲ್ಲ, ಜೀವನ ತಿರಗಿಲ್ಲ, ಜೀವನ ತಿರಗಿಲ್ಲ. ಆಹಾ, ಭೂಲೋಕದಲ್ಲಿ ನರಜನ್ಮವೇ ಕಾಣುವಂತೆ ಇಲ್ಲವಲ್ಲ. ಕತ್ತಲೆಯು ಕವಿಯುತ್ತಿರುವುದು, ಭೂಮಿಯು ಹದರುತ್ತಿರುವುದು. ನಾನೀಗಲೇ ಆದಿ ಜಾಂಬುವನನ್ನು ಕಡಿದು ಆ ರಕ್ತದಿಂದಲೇ ಈ ಭೂಮಿಯನ್ನು ಬಿಗಿಪಡಿಸುವೆನು. ಪಂಚ ಸೃಷ್ಟಿಗಳನ್ನು ಸೃಷ್ಟಿ ಮಾಡಿ, ಅಪ್ಪು ತೇಜವನ್ನು ಮಾಡಿ, ಒಂದು ಹೆಣ್ಣು ಜನ್ಮವನ್ನು ಸೃಷ್ಟಿ ಮಾಡಿ, ಒಂದರಿಂದ ಒಂದಕ್ಕೆ ಹೆಚ್ಚುವಂತೆ ಮಾಡುವೆನು. ಎಲೈ ಮಗಳಾದ ಆದಿಶಕ್ತಿಯೇ, ಮೇಲೆದ್ದು ಬಾ. ಜನಕನಿಗೆ ನಮಸ್ಕರಿಸುವೆನು. ಮಗಳೇ, ನಿನಗೆ ಶುಭವಾಗಲಿ, ಮೇಲೆ ಕೇಳು. ಜನಕ, ನನ್ನನ್ನು ಸೃಷ್ಟಿ ಮಾಡಲು ಕಾರಣವೇನು? ಮಗಳೇ, ಭೂಲೋಕದಲ್ಲಿ ನರಜನ್ಮವಿಲ್ಲದೆ ಹೋದ ಕಾರಣ ನಿನ್ನನ್ನು ಸೃಷ್ಟಿ ಮಾಡಿದೆನು. ಜನಕ, ಭೂಲೋಕದಲ್ಲಿ ನರಜನ್ಮವನ್ನೇಕೆ ಸೃಷ್ಟಿ ಮಾಡಬೇಕು? ಮಗಳೇ, ಭೂಲೋಕದಲ್ಲಿ ನರಜನ್ಮವಿಲ್ಲದೆ ಹೋದರೆ ನಮಗಾಗಿ ಗುಡಿ ಗೋಪುರಗಳನ್ನು ಕಟ್ಟಿ, ಯಾಗ ಯಜ್ಞಾದಿಗಳನ್ನು ಮಾಡಿ, ಹೋಮ ಹವನಗಳನ್ನು ಮಾಡಿ, ನಮ್ಮನ್ನು ಮುಟ್ಟಿ ಪೂಜೆ ಮಾಡುವವರು ಯಾರಿರುವರು ಮಗಳೇ? ಅದಕ್ಕಾಗಿಯೇ ನಿನ್ನನ್ನು ಸೃಷ್ಟಿ ಮಾಡಿದೆನು. ಮಗಳೇ, ನಿನಗೆ ಹೆಚ್ಚು ತಿಳಿಸಲು ನನಗೆ ಸಮಯವಿಲ್ಲ. ನನ್ನ ಜಪತಪಗಳನ್ನು ಮುಗಿಸಿಕೊಂಡು ಬಂದು ಅನಂತರ ನಿನ್ನನ್ನು ಕಾಣುವೆನು. ನಿನಗೆ ಶುಭವಾಗಲಿ. ಆಗಲಿ ಜನಕ. ಜನಕ, ಜನಕ. ಓಹೋ, ನನ್ನ ತಪಸ್ಸು ಭಂಗವಾಯಿತಲ್ಲ. ನನ್ನ ತಪಸ್ಸನ್ನು ಭಂಗಪಡಿಸಿದಾರೋ? ಇರಲಿ, ನಾನೀಗಲೇ ನನ್ನ ಮಗಳಾದ ಆದಿಶಕ್ತಿಯನ್ನು ಕಂಡು ಬರುವೆನು. ಮಗಳೇ, ನಾನಾಗಿಯೇ ನಿನ್ನಲ್ಲಿಗೆ ಬರುತ್ತಿದ್ದೇನಲ್ಲ, ಅಷ್ಟರಲ್ಲಿ ನೀನಾಗಿಯೇ ಬಂದು ಬಿಟ್ಟೆಯಲ್ಲ. ಬಹಳ ಸಂತೋಷವಾಯಿತು ಮಗಳೇ. ಮಗಳೇ, ತ್ರಿಮೂರ್ತಿಗಳು ನಿನಗೆ ಪತಿಗಳಾಗುವರಮ್ಮ. ಜನಕ, ಅದು ಹೇಗೆ ಸಾಧ್ಯ? ಅದು ನನಗೆ ತಿಳಿಯದು. ಮಗಳೇ, ಕಣ್ಣಲ್ಲಿ ಕಾಣುವ ತನಕ, ಮಣ್ಣಿನಲ್ಲಿ ಇರುವ ತನಕ ಆತನಲ್ಲಿ ತಿಳಿದುಕೊಂಡಾಗ ನಿನಗೆ ಗೊತ್ತಾಗುವುದು. ನೀನೀಗಲೇ ಈ ದಕ್ಷಿಣ ಭಾಗದಲ್ಲಿ ಒಂದು ಉದ್ಯಾನವನವಿರುವುದು, ಅಲ್ಲಿಗೆ ಹೋಗಿ ನೀನು ಆನಂದದಿಂದ ಕಾಲವನ್ನು ಕಳೆಯುತ್ತಿರು. ಅನಂತರ ಬಂದು ನಿನ್ನನ್ನು ಕಾಣುವೆನು. ಆಗಲಿ ಜನಕ. ನಿನಗೆ ಶುಭವಾಗಲಿ, ಹೋಗಿ ಬಾ. ನಾನಿನ್ನು ಹೋಗಿ ಬರುವೆನು. ಬರುವೇನು ಈ ಕ್ಷಣ ನಾನು, ಬರುವೇನು ಈ ಕ್ಷಣ ನಾನು, ಬರುವೇನು ಈ ಕ್ಷಣ ನಾನು, ಬರುವೇನು ಈ ಕ್ಷಣ ನಾನು, ಬರುವೇನು ಈ ಕ್ಷಣ ನಾನು. ಪ್ರಪಂಚದಲ್ಲಿ ಉಸಿರಾಡಿಸುವೆ, ಪ್ರಪಂಚದಲ್ಲಿ ಉಸಿರಾಡಿಸುವೆ, ನರಮಾನವರಿಗೆ ದಾರಿಯ ತರುವೆ, ನರಮಾನವರಿಗೆ ಗಾಳಿಯ ತರುವೆ. ಬರುವೇನು ಈ ಕ್ಷಣ ನಾನು, ಬರುವೇನು ಈ ಕ್ಷಣ ನಾನು, ಬರುವೇನು ಈ ಕ್ಷಣ ನಾನು, ಬರುವೇನು ಈ ಕ್ಷಣ ನಾನು. ಗುರುದೇವ, ನಿಮ್ಮ ಪಾದಗಳಿಗೆ ನಮಸ್ಕರಿಸುವೆನು. ಅಯ್ಯ, ನಿನಗೆ ಶುಭವಾಗಲಿ, ಮೇಲೆ ಕೇಳು. ಓಹೋ, ಇಷ್ಟೊಂದು ತಪ್ಪಾಗಿ ಗಾಳಿ ಬೀಸುತ್ತಿರಲು ಕಾರಣವೇನು? ಇರಲಿ, ವಿಚಾರಿಸುವೆನು. ಅಯ್ಯ, ನೀನು ಯಾರು? ಗುರುದೇವ, ಈ ಪ್ರಪಂಚದಲ್ಲಿ ವಾಸ ಮಾಡಬೇಕೆಂದು ಆಸೆ ಆಗಿತ್ತು. ನನಗೆ ಮುಂದಿನ ಮಾರ್ಗವನ್ನು ತೋರಿಸಿಕೊಡಬೇಕೆಂದು ನಾನು ಬೇಡಿಕೊಳ್ಳುವೆ. ಅಯ್ಯ, ನೀನು ಇಷ್ಟೊಂದು ತಂಪಾಗಿ ಗಾಳಿ ಬೀಸಿದ ಕಾರಣ ನಿನಗೆ ವಾಯುದೇವನೆಂದು ಆಶೀರ್ವಾದ ಮಾಡಿರುವೆನು. ಅಯ್ಯ, ನೀನೀಗಲೇ ಇದೇ ದಕ್ಷಿಣ ಮಾರ್ಗದಲ್ಲಿ ಒಂದು ಉದ್ಯಾನವನವಿರುವುದು, ಅಲ್ಲಿಗೆ ಹೋಗು. ನನ್ನ ಮಗಳಾದ ಆದಿಶಕ್ತಿಯು ಕಾಲ ಕಳೆಯುತ್ತಿರುವಳು. ನೀನು ಅಲ್ಲಿಗೆ ಹೋದರೆ ನಿನಗೆ ಮುಂದಿನ ಮಾರ್ಗವನ್ನೇ ತೋರಿಸುವಳು. ಗುರುದೇವ, ನಾನೀಗ ಧನ್ಯನಾದೆ. ನಾನಿನ್ನು ಬರುವೆನು. ನಿನಗೆ ಶುಭವಾಗಲಿ, ಹೋಗಿ ಬಾ. ಆಹಾ, ಸಕಲ ಜೀವರಾಶಿಗಳಿಗೂ
ಉಸಿರಾಡಲು ಬಹಳ ಕಷ್ಟವಿತ್ತು. ದಯ ಬಂದ ಮೇಲೆ ಎಲ್ಲ ಜೀವರಾಶಿಗಳು ಉಸಿರಾಡುವಂತಾಯಿತು. ಇದೆಲ್ಲ ನನ್ನ ಭಾಗ್ಯವಯ್ಯ. ದಾರಿಯ ತೋರಿದಯನಗೆ ದಾರಿಯ ತೋರಿದಯನಗೆ ಗುರುದೇವ, ದಾರಿಯ ತೋರಿದಯನಗೆ ದೇವ, ದಾರಿಯ ತೋರಿದಯನಗೆ ಪ್ರಪಂಚದಲ್ಲಿ ಉಸಿರಾಡಿಸುವೆ, ಪ್ರಪಂಚದಲ್ಲಿ ಉಸಿರಾಡಿಸುವೆ, ನರಮಾನವರಿಗೆ ಗಾಳಿಯ ತರುವೆ, ನರಮಾನವರಿಗೆ ಗಾಳಿಯ ತರುವೆ, ದಾರಿಯ ತೋರಿದಯನಗೆ ಗುರುದೇವ, ದಾರಿಯ ತೋರಿದಯನಗೆ ದೇವ, ದಾರಿಯ ತೋರಿದಯನಗೆ ಜೋಡಿಸಿ ಕರೆಗಳ ಮುಗಿಯುವೆ ನಿಮಗೆ, ಜೋಡಿಸಿ ಕರೆಗಳ ಮುಗಿಯುವೆ ನಿಮಗೆ, ದಾರಿಯ ತೋರಿದಯನಗೆ ಗುರುದೇವ, ದಾರಿಯ ತೋರಿದಯನಗೆ ದೇವ, ದಾರಿಯ ತೋರಿದಯನಗೆ ಆನಂದ 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 ಸೊಬಗಿನ ಸುಂದರ ಈವನ ಆನಂದ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಬೀಸುವ ತಂಗಾಳಿ, ಮೆಲ್ಲ ಮೆಲ್ಲನೆ ಬೀಸುವ ತಂಗಾಳಿ, ಚೆಲ್ಲಿದ ಕುಸುಮವ ಸೌರಭ ಮಸುಕಿದೆ, ಚೆಲ್ಲಿದ ಕುಸುಮದ ಸೌರಭ ಮಸುಕಿದೆ, ಚೆಲ್ಲಿದ ಕುಸುಮವ ಸೌರಭ ಮಸುಕಿದೆ, ಚೆಲ್ಲಿದ ಕುಸುಮವ ಸೌರಭ ಮಸುಕಿದೆ, ಚೆಲ್ಲಿದ ಕುಸುಮದ ಸೌರಭ ಮಸುಕಿದೆ, ಚೆಲ್ಲಿದ ಕುಸುಮದ ಸೌರಭ ಮಸುಕಿದೆ, ಆನಂದ 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 ಸೊಬಗಿನ ಸುಂದರ ಈವ ಆನಂದ. ಇದೇನು ಈ ವನದಲ್ಲಿ ನರಮಾನವರೇ ಕಾಣುತ್ತಿಲ್ಲವಲ್ಲ? ಇದೇನು ಇಷ್ಟು ತಂಪಾಗಿ ಗಾಳಿ ಬೀಸುತ್ತಿರುವುದು? ಇರಲಿ, ಅದಾರಂದು ಮುಂದೆ ಹೋಗಿ ನೋಡುತ್ತೇನೆ. ಪ್ರಪಂಚದಲ್ಲಿ ಉಸಿರಾಡಿಸುವೆನಾ, ಪ್ರಪಂಚದಲ್ಲಿ ಉಸಿರಾಡಿಸುವೆನಾ, ನನಗೆ ದಾರಿಯ ತೋರೋ ಹಾದಿಯೇ ಹಾದಿಯೇ ಹಾದಿಯೇ. ಆದಿಶಕ್ತಿ ಗೋ ನನ್ನ ವಂದನೆಗಳು. ಅಯ್ಯ, ನೀನು ಯಾರು? ನೀನು ಬಂದ ಕೂಡಲೇ ಇಷ್ಟು ತಂಪಾಗಿ ಗಾಳಿ ಬೀಸುತ್ತಿರುವುದಲ್ಲ, ನಿನ್ನ ನಾಮಾಂಕಿತವೇನು? ಆದಿಶಕ್ತಿ, ನನ್ನ ನಾಮಾಂಕಿತವನ್ನು ವಾಯುದೇವನೆಂದು ಕರೆಯುತ್ತಿರುವರು. ನನ್ನನ್ನು ಕಳಿಸಿದವರು ನಿಮ್ಮ ತಂದೆಯವರಾದ ಶ್ರೀ ದೊಡ್ಡವರು. ನನಗೆ ಮುಂದಿನ ಮಾರ್ಗವನ್ನು ತೋರಿಸಿಕೊಡಬೇಕೆಂದು ನಾನು ಬೇಡಿಕೊಳ್ಳುವೆ. ವಾಯುದೇವ, ಭೂಲೋಕದಲ್ಲಿ ಜೀವರಾಶಿಗಳಿಗೆ ಉಸಿರಾಡುವಂತೆ ನೀನು ಮಾಡಬೇಕು. ನಿನಗಿನ್ನು ಮಂಗಳವಾಗಲಿ. ನೀನಿನ್ನು ಹೋಗಿ ಬಾ. ಆಗಲಿ ಆದಿಶಕ್ತಿ, ನಾನಿನ್ನೂ ಬರುವೆನು.
ಏನಿದು ಘನತೆ ಆದಿಯ ಮಾತು, ಏನಿದು ಘನತೆ ಆದಿಯ ಮಾತು, ಮನಕ್ಕೆ ತುಂಬುದವಾಗದು ಓ ದೇವ, ಮನಕ್ಕೆ ತುಂಬುದವಾಗದು. ಏನಿದು ಘನತೆ ಆದಿಯ ಮಾತು, ಮನಕ್ಕೆ ತುಂಬುದವಾದದು ಓ ದೇವ, ಮನಕ್ಕೆ ತುಂಬುದವಾದದು. ಪ್ರಪಂಚದಲ್ಲಿ ಉಸಿರಾಡಿಸುವೆ, ಪ್ರಪಂಚದಲ್ಲಿ ಉಸಿರಾಡಿಸುವೆ, ನರಮಾನವರಿಗೆ ಗಾಳಿಯ ತರುವೆ, ನರಮಾನವರಿಗೆ ಗಾಳಿಯ ತರುವೆ. ಏನಿದು ಘನತೆ ಆದಿಯ ಮಾತು, ಮನಕ್ಕೆ ತುಂಬುದವಾದದು ಓ ದೇವ, ಮನಕ್ಕೆ ತುಂಬುದವಾದದು ದೇವಾ, ದೇವಾ ಗುರು ದೇವಾ. ಅಯ್ಯೋ, ಇದೇನಿದು? ವಾಯುದೇವರು ಬಂದು ಹೋದ ಮೇಲೆ ನನ್ನ ಮನಸ್ಸು ಕಳವಳವಾಗುತ್ತಿರುವುದಲ್ಲ. ಇರಲಿ, ಆ ಬ್ರಹ್ಮದೇವನನ್ನು ಸೃಷ್ಟಿ ಮಾಡಿ ಅವನನ್ನು ಲಗ್ನವಾಗುವಂತೆ ಕೇಳುವೆನು. ಬ್ರಹ್ಮದೇವ, ಇದೋ ಮೇಲಿದ್ದು ಬಾ. ಜಗದಾಂಬೆ ಸೃಷ್ಟಿಸಿದೇಕೆ ಅಮ್ಮ ತಾಯೇ, ಜಗದೀಶ ಸೃಷ್ಟಿಸಿದೇಕೆ. ಜಗದಾಂಬೆ ಸೃಷ್ಟಿಸಿದೇಕೆ ಅಮ್ಮ ತಾಯೇ, ಜಗದಾಂಬೆ ಸೃಷ್ಟಿಸಿದೇಕೆ. ನರಮಾನವರಿಲ್ಲ ನರನುಡಿ ನಾಗಾಣೆ, ನರಮಾನವರಿಲ್ಲ ನರನುಡಿ ನಾಗಾಣೆ. ಸೃಷ್ಟಿಯ ಮಾಡಲು ಕಾರಣವೇನೋ, ಸೃಷ್ಟಿಯ ಮಾಡಲು ಕಾರಣವೇನೋ. ಜಗದಾಂಬೆ ಸೃಷ್ಟಿಸಿದೇಕೆ ಅಮ್ಮ ತಾಯೇ, ಜಗದಾಂಬೆ ಸೃಷ್ಟಿಸಿದೇಕೆ. ಅಮ್ಮ ಜನನಿ, ನನ್ನನ್ನು ಸೃಷ್ಟಿ ಮಾಡಲು ಕಾರಣವೇನು? ಬ್ರಹ್ಮದೇವ, ನಿನ್ನನ್ನು ಸೃಷ್ಟಿ ಮಾಡಿದ ಕಾರಣವೇನೆಂದರೆ ನೀನು ನನ್ನನ್ನು ಲಗ್ನವಾಗಬೇಕೆಂದು ನಾನು ನಿನ್ನನ್ನು ಸೃಷ್ಟಿ ಮಾಡಿರುವೆನು. ಅಮ್ಮ, ಸೃಷ್ಟಿ ಮಾಡಿದ ಮಗನನ್ನು ಪತಿಯೆಂದೂ ಭಾವಿಸುವಿಯಾ? ಇದು ನನ್ನಿಂದ ಸಾಧ್ಯವಿಲ್ಲ ತಾಯಿ. ಹಾಗಾದರೆ ನೀನು ಈ ನನ್ನ ಹುರಿ ಹಸ್ತದಿಂದ ಭಸ್ಮವಾಗಿ ಹೋಗಿವೆ. ಅಮ್ಮ, ನಿನ್ನ ಅಮೃತ ಹಸ್ತದಿಂದ ನಾನು ಭಸ್ಮವಾದರೂ ಭಾಗ್ಯಶಾಲಿ. ಹಾಗಾದರೆ ನೀನಿನ್ನು ಭಸ್ಮವಾಗಿ ಹೋಗು. ವಾ! ಇದೇನು? ಕಣ್ಣಿನಲ್ಲಿ ಕಾಣುವುದೆಲ್ಲ ಕತ್ತಲೆಯಾಗಿ ಕಾಣುತ್ತಿರುವುದಲ್ಲ. ಇರಲಿ, ಆ ಶಂಕರನನ್ನು ಸೃಷ್ಟಿ ಮಾಡಿ ಆತನನ್ನೇ ಲಗ್ನವಾಗುವಂತೆ ಕೇಳುವೆನು. ಶಂಕರ, ಇದೋ ಮೇಲೆದ್ದು ಬಾ. ಅಮ್ಮ ಜನನಿ, ನನ್ನನ್ನು ಸೃಷ್ಟಿ ಮಾಡಲು ಕಾರಣವೇನು? ಶಂಕರ, ನಿನ್ನನ್ನು ಸೃಷ್ಟಿ ಮಾಡಿದ ಕಾರಣವನ್ನು ಹೇಳುವೆನು ಕೇಳು. ನೀನು ನನ್ನನ್ನು ಲಗ್ನವಾಗಬೇಕೆಂದು ನಾನು ನಿನ್ನನ್ನು ಸೃಷ್ಟಿ ಮಾಡಿರುವೆ. ಅಮ್ಮ, ಏನು ಹೇಳುತ್ತಿರುವೆ? ತರವಲ್ಲವಿದು ಇದು ನಿನಗೆ ಜನನಿ, ತರವಲ್ಲವಿದು ಇದು ನಿನಗೆ ಜನನಿ. ಅಮ್ಮ ತಾಯೇ, ಅಮ್ಮ
ಸೃಷ್ಟಿಸಿದ ಮಗನನ್ನು ಪತಿಯೆಂದು ಕರೆದೆಯ ಸೃಷ್ಟಿಸಿದ ಮಗನನ್ನು ಪತಿಯೆಂದು ಕರೆದೆಯ ತರೆಯ ನಿಂದನೆಗೆ ಗುರಿಯಾಗುವೆ ತಾಯೇ ತರೆಯ ನಿಂದನೆಗೆ ಗುರಿಯಾಗುವೆ ತಾಯೇ ತರವಲ್ಲವಿದು ಇದು ನಿನಗೆ ಜನನಿ ಅಮ್ಮ ತಾಯೇ ಕರವನ್ನು ಮುಗಿದು ಬೇಡುವೆ ನಮ್ಮ ಕರವನ್ನು ಮುಗಿದು ಬೇಡುವೆ ನಮ್ಮ ಪಾಪದ ಕರ್ಮಕ್ಕೆ ಗುರಿಯಾಗಲಾರೆನು ಪಾಪದ ಕರ್ಮಕ್ಕೆ ಗುರಿಯಾಗಲಾರೆನು ತರವಲ್ಲವಿದು ಇದು ನಿನಗೆ ಜನನಿ ಅಮ್ಮ ತಾಯೇ ಅಮ್ಮ ಏನು ಹೇಳುತ್ತಿರುವೆ ನೀನು ಸೃಷ್ಟಿ ಮಾಡಿದ ಮಗನನ್ನು ಪತಿಯೆಂದು ಹೇಳುವುದು ಯಾವ ಧರ್ಮ ತಾಯಿ ನೀನು ಹೇಳುತ್ತಿರುವ ಮಾತು ನನ್ನೆರಡು ಕಣ್ಣುಗಳು ಕಳೆದುಕೊಂಡಿರುವ ಆ ಕುರುಡನು ಸಹ ಕೇಳಲಾರೆನು ತಾಯಿ ಇದು ನನ್ನಿಂದ ಸಾಧ್ಯವಿಲ್ಲ ಸಾಧ್ಯವಿಲ್ಲವೇ ಶಂಕರ? ಸಾಧ್ಯವಿಲ್ಲ. ಹಾಗಾದರೆ ನೀನಿನ್ನು ಈ ಹುರಿಯಸ್ತದಿಂದ ಭಸ್ಮವಾಗಿ ಹೋಗು. ಅಮ್ಮ ಇದೇನು ಹರಿಯುವ ನೀರು ಮುದ್ದಾಗಿ ಕಾಣಲು ಸಾಧ್ಯವೇ? ಇರಲಿ, ಆ ವಿಷ್ಣುವನ್ನು ಸೃಷ್ಟಿ ಮಾಡಿ ಆತನನ್ನೇ ಲಗ್ನವಾಗುವಂತೆ ಕೇಳುವೆನು. ವಿಷ್ಣು, ಇದೋ ಮೇಲೆದ್ದು ಬಾ. ಹಾದಿ ನನ್ನನ್ನು ಸೃಷ್ಟಿ ಮಾಡಿದ ಕಾರಣವೇನು? ವಿಷ್ಣು, ನಿನ್ನನ್ನು ಸೃಷ್ಟಿ ಮಾಡಿದ ಕಾರಣವೇನೆಂದರೆ ನೀನು ನನ್ನನ್ನು ಲಗ್ನವಾಗಬೇಕೆಂದು ನಾನು ನಿನ್ನನ್ನು ಸೃಷ್ಟಿ ಮಾಡಿರುವೆನು. ಆದಿಶಕ್ತಿ, ನಿನ್ನ ಪ್ರೇಮಲ ಸಾಗರದ ಮಾತುಗಳು ಹಾಗಿರಲಿ. ಮೊದಲು ಈ ಕಥೆಗಳನ್ನು ತಿಳಿಸು. ಈ ಎರಡು ಬೂದಿಗಳ ಚರಿತ್ರೆಯನ್ನು ಹೇಳುವೆನು, ಕೇಳು. ಏನೆಂದರೆ ನಾನು ವಿವಾಹವಾಗಲು ವಿಷ್ಣು ಹಾಗೂ ಶಂಕರನನ್ನು ಸೃಷ್ಟಿ ಮಾಡಿದೆ. ಅವರಿಬ್ಬರು ನನ್ನನ್ನು ಲಗ್ನವಾಗಲು ನಿರಾಕರಿಸಿದರು. ಹಾಗಾಗಿ ನಾನು ನನ್ನ ಹುರಿಯಸ್ತದಿಂದ ಅವರನ್ನು ಸುಟ್ಟು ಭಸ್ಮ ಮಾಡಿಬಿಟ್ಟೆನು. ಅದಕ್ಕಾಗಿ ಈಗ ನೀವು ಹೇಳಿರಿ, ನೀವು ನನ್ನನ್ನು ಲಗ್ನವಾಗುವಿರೋ? ಆದಿಶಕ್ತಿ, ನಿನ್ನನ್ನು ನಾನು ಸಂತೋಷದಿಂದ ಲಗ್ನವಾಗುವೆನು. ಆದರೆ 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 ಏನು ಪ್ರಭು? ಆದಿಶಕ್ತಿ, ಈ ಎರಡು ಬೂದಿಗಳ ಚರಿತ್ರೆಯನ್ನು ತಿಳಿಸುವುದನ್ನಾಯಿತು. ನಿನ್ನಲ್ಲಿರುವ ವಿದ್ಯೆಯನ್ನು ನನಗೆ ಕಲಿಸಿಕೊಟ್ಟರೆ ನಿನ್ನನ್ನು ಸಂತೋಷದಿಂದ ಲಗ್ನವಾಗುವೆನು. ಆಗಲಿ, ಆ ವಿದ್ಯೆಯನ್ನು ನಾನು ನಿಮಗೆ ಕಲಿಸಿಕೊಡುವೆನು. ಶೃಂಗಾರವಾಯನೆ ಮನಮೋಯನೆ ಪ್ರಿಯ ಕಾಂತಾಮಣಿ ಬಾ ಪ್ರಿಯೇ ಬಾ ಪ್ರಿಯೇ. ಶೃಂಗಾರವಾಯನೆ ಮನಮೋಯನೆ ಪ್ರಿಯ ಕಾಂತಾಮಣಿ ಬಾ ಪ್ರಿಯೇ ಬಾ ಪ್ರಿಯೇ. ಆದಿಶಕ್ತಿ, ಪ್ರೇಮಾನುರಾಗದ ಪ್ರಾಣೇಶ್ವರೇ ಪ್ರೇಮಾನುರಾಗದ ಪ್ರಾಣೇಶ್ವರೇ ಪ್ರಣಯ ಬೀರ್ ಬೀರ್ ನಲಿದು ಬಾರ ಪ್ರಣಯ ಬೇರೆ ಬೇರೆ ನಲಿದು ಬಾರ ಶೃಂಗಾರವಾಯನೆ ಮನಮೋಯನೆ ಪ್ರಿಯ ಕಾಂತಾಮಣಿ ಬಾ ಪ್ರಿಯೇ ಬಾ ಪ್ರಿಯೇ.
ವಿನಯ ಪರಿಹರಿಸೆ ಶಿರಸಾಂತಿದಾರಯ ಹರಿಸೆ ಹೃದಯದ ಶೋಕವ ಪರಿಹರಿಸೆ ಹೃದಯದ ಶೋಕವ ಪರಿಹರಿಸೆ ಅಮರ ಲೋಕವ ನೀರಚಿಸೆ ಹರಿಸೆ ಅಮರ ಲೋಕವ ನೀರಚಿಸೆ ಧನಿಸ ರಿಗರೆ ಸ್ವರಕ್ಕೆ ನಲಿದಾಡುವ ಧನಿಸ ರಿಗರೆ ಸ್ವರಕ್ಕೆ ನಲಿದಾಡುವ ಶೃಂಗಾರವಾಯಿನಿ ಮನಮೋಹಿನಿ ಪ್ರಿಯ ಕಾಂತಾಮಣಿ ಬಾಪ್ರಿಯೇ ಬಾಪ್ರಿಯೇ ಆದಿಶಕ್ತಿ ಪರಮೇಶ್ವರ, ಇನ್ನು ನಮ್ಮಿಬ್ಬರ ಲಗ್ನವಾಗಬೇಕಲ್ಲವೇ? ಹೌದು. ಆದಿಶಕ್ತಿ, ನಮ್ಮಿಬ್ಬರ ಲಗ್ನವಾಗಬೇಕಾದ್ರೆ ಇಲ್ಲಿ ಯಾರು ತಾನೇ ಇರುವರು? ಆದ ಕಾರಣ ನೀನು ಭಸ್ಮ ಮಾಡಿದೆಯಲ್ಲ, ಅವರನ್ನು ಪುನಃ ಸೃಷ್ಟಿ ಮಾಡಿದರೆ ನಾವಿಬ್ಬರು ಸಂತೋಷದಿಂದ ಲಗ್ನವಾಗುವುದಲ್ಲವೇ? ಹೌದೇ? ಹಾಗಾದರೆ ನಾನಿನ್ನು ಅವರನ್ನು ಸೃಷ್ಟಿ ಮಾಡುವೆನು. ವಿಷ್ಣು, ಶಂಕರ, ಇದು ಮೇಲೆದ್ದು ಬನ್ನಿರಿ. ವಿಷ್ಣು, ನೀವು ಹೇಳಿದ ಹಾಗೆ ಬ್ರಹ್ಮ ಹಾಗೂ ಶಂಕರನನ್ನು ಸೃಷ್ಟಿ ಮಾಡಿದೆನು. ಈಗಲಾದರೂ ನೀವು ನನ್ನನ್ನು ಲಗ್ನವಾಗುವಿರಾ? ಆದಿಶಕ್ತಿ, ನಿನ್ನನ್ನು ಲಗ್ನವಾಗುವುದು ಪ್ರಾಣೇಶ್ವರಿ, ಹೃದಯೇಶ್ವರಿ ನೀನಲ್ಲವೇ ಈ ಜಗಕ್ಕೆಲ್ಲ ಜಗದೇಶ್ವರಿ. ಅವರನ್ನು ನಂಬಿದರೆ ಕೈ ಬಿಡುವುದಿಲ್ಲ ಅಲ್ಲವೇ ಪ್ರಾಣೇಶ್ವರಿ? ಹೌದು ಪ್ರಾಣೇಶ್ವರ. ಹಾಗೆ ಆದಿಶಕ್ತಿ, ನನ್ನೊಂದೊಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನು ಹೇಳಿ ಪ್ರಭು. ಅದನ್ನು ನಡೆಸಿಕೊಡದೆ ಹೋದರೆ ನಾನು ನಿಮ್ಮ ಮಾತಿಗೆ ವಿರುದ್ಧವಾಗಿ ನಡೆಯುವುದಿಲ್ಲ. ಆದಿಶಕ್ತಿ, ನಿನ್ನ ಪ್ರೇಮದ ಕಾಣಿಕೆಯನ್ನು ನನಗೆ ಸಲ್ಲಿಸಬಲ್ಲೆಯಾ? ಹಾಗೇ ಆಗಲಿ. ಇದು ತೆಗೆದುಕೊಳ್ಳಿರಿ ಈ ನನ್ನ ಉರಿ ಹಸ್ತವನ್ನು. ಆಹಾ, ಪ್ರಾಣೇಶ್ವರಿ, ಹೃದಯೇಶ್ವರಿ ನೀನಲ್ಲವೇ ಈ ಜಯಕ್ಕೆಲ್ಲ ಜಗದೇಶ್ವರಿ. ನಿನ್ನನ್ನು ನಂಬಿದರೆ ಅವರನ್ನು ಕೈ ಬಿಡುವುದಿಲ್ಲ ಅಲ್ಲವೇ ಪ್ರಾಣೇಶ್ವರಿ? ಹೌದು ಪ್ರಾಣೇಶ್ವರ. ಆದಿಶಕ್ತಿ, ನಿನ್ನನ್ನು ಹೇಗೆ ಭಸ್ಮ ಮಾಡಲಿ ಎಂದು ಯೋಚಿಸುತ್ತಿರುವನು. ಪ್ರಾಣೇಶ್ವರ, ಇದೇನು ಮಾತನಾಡುತ್ತಿರುವಿರಿ? ನೀವು ನನ್ನನ್ನು ಭಸ್ಮ ಮಾಡುವುದೇ? ಆದಿಶಕ್ತಿ, ನಮ್ಮ ಮೂವರನ್ನು ಸೃಷ್ಟಿ ಮಾಡಿ ನಮ್ಮನ್ನು ಪತಿ ಎಂದು ಭಾವಿಸಿದೆಯಲ್ಲ, ಆದ ಕಾರಣ ನಿನ್ನನ್ನು ಭಸ್ಮ ಮಾಡುವೆನು. ಕೆಟ್ಟೆನೋ ಕೆಟ್ಟೆನು. ಬ್ರಹ್ಮ, ಶಂಕರ, ಏಕೆ ನಗುತ್ತಿರುವಿರಿ? ನಾನು ಭಸ್ಮ ಮಾಡಿದನಲ್ಲ. ಒಳ್ಳೆಯ ಉಪಾಯವನ್ನೇ ಮಾಡಿದೆ. ಆದಿಶಕ್ತಿ ಬದುಕಿದರೆ ಅವಳು ಹೇಳಿದಂತೆ ನಾವು ಕೇಳಬೇಕಾಯಿತು. ಹೌದು ಬ್ರಹ್ಮ. ಹೌದು ಬ್ರಹ್ಮ, ವಿಷ್ಣು ಒಳ್ಳೆ ಉಪಾಯವನ್ನೇ ಮಾಡಿದನು. ಆದಿಶಕ್ತಿ ಇಲ್ಲದಿದ್ದರೆ ತ್ರಿಮೂರ್ತಿಗಳಾದ ನಾವು ಲಗ್ನವಾಗಬೇಕಾಗಿತ್ತು. ಬ್ರಹ್ಮ, ಶಂಕರ, ಹೇಗೆ ನಗುತ್ತಿರುವಿರಿ? ನಾನು ಭಸ್ಮ ಮಾಡಿದನಲ್ಲ, ಆ ಮೂದಿಯನ್ನು 3 ಭಾಗವಾಗಿ ತೆರೆಯಿರಿ. ತ್ರಿಮೂರ್ತಿಗಳಾದ ನಾವು ಅವರನ್ನು ಲಗ್ನ ಮಾಡಿಕೊಂಡು ಸುಖ ಸಂತೋಷದಿಂದ ಆನಂದ ಪಡೋಣ. ತ್ರಿಮೂರ್ತಿಗಳೇ,
ಬಿಡಿ ಬಿಡಿ ಮೌನವ ಮನದಳು ನೀವು ಪರಿಗಣಿಸುವೆನ ಕ್ಷಣದಲ್ಲಿ ನಾನೀಗ. ತ್ರಿಮೂರ್ತಿಗಳೇ, ಪರಿಗಣಿಸುವೆನ ಕ್ಷಣದಲ್ಲಿ ನಾನೀಗ. ಲಾಲಿಸಿದೆ ದಯ ಪಾಲಿಸಿದೆ. ತ್ರಿಮೂರ್ತಿಗಳೇ, ಪಾಲಿಸಿದೆ ದಯ ಪಾಲಿಸಿದೆ ಪಾಲಿಸಿದೆ. ಗುರುದೇವ ಪಾದಕ್ಕೆ ನಮಸ್ಕಾರ. ತ್ರಿಮೂರ್ತಿಗಳೇ, ನಿಮಗೆ ಶುಭವಾಗಲಿ. ಮೇಲೆ ಕೇಳಿ. ವಿಷ್ಣು, ಗುರುದೇವ, ನಾನು ಸೃಷ್ಟಿ ಮಾಡಿದ ಮಗಳನ್ನೇಕೆ ಸುಟ್ಟು ಭಸ್ಮ ಮಾಡಿದೆ? ಗುರುದೇವ, ಬ್ರಹ್ಮ ಶಂಕರ ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮನ್ನು ಪತಿಯೆಂದು ಭಾವಿಸಿದಳು. ಆದ ಕಾರಣ ಭಸ್ಮ ಮಾಡಿದಳು. ಈವಾಗ ಏನು ಮಾಡಬೇಕೆಂಬ ದಾರಿಯೇ ತೋರುವುದಿಲ್ಲ ಗುರುದೇವ. ವಿಷ್ಣು, ಗುರುದೇವ, ಒಳ್ಳೆಯ ಉಪಾಯವನ್ನೇ ಮಾಡಿರುವೆ. ಈಗ ಸುಟ್ಟು ಬೂದಿಯಾಗಿರುವ ಆದಿಶಕ್ತಿಯ ಬೂದಿಗುಡ್ಡೆಯನ್ನು 3 ಭಾಗವಾಗಿ ತೆರೆದು ಪುನಃ ಸೃಷ್ಟಿ ಮಾಡುವೆನು. ಅವರನ್ನು ನೀವು ಲಗ್ನವಾಗಬೇಕು. ಆಗಬಹುದು ಗುರುದೇವ. ನಿಮಗೆ ಶುಭವಾಗಲಿ. ಮಕ್ಕಳೇ, ಇದೋ ಮೇಲೆದ್ದು ಬರುವರಾಗಿ. ಜನಕನಿಗೆ ಮಕ್ಕಳೇ, ನಿಮಗೆ ಶುಭವಾಗಲಿ. ಮೇಲೆ ಕೇಳಿ. ಗುರುದೇವ, ನಮ್ಮನ್ನು ಸೃಷ್ಟಿ ಮಾಡಿದ ಕಾರಣವೇನು? ಮಕ್ಕಳೇ, ಈ ತ್ರಿಮೂರ್ತಿಗಳೇ ನಿಮಗೆ ಪತಿಗಳಾಗುವರಮ್ಮ. ಬ್ರಹ್ಮ, ಗುರುದೇವ, ನೀನು ಸರಸ್ವತಿಯ ಕೈಯನ್ನು ಹಿಡಿದು ಸುಖವಾಗಿ ಬಾಳು. ನಿನಗೆ ಶುಭವಾಗಲಿ. ಆಗಬಹುದು ಗುರುದೇವ. ವಿಷ್ಣು, ಗುರುದೇವ, ನೀನು ಲಕ್ಷ್ಮಿಯ ಕೈಯನ್ನು ಹಿಡಿದು ಸುಖವಾಗಿ ಬಾಳು. ನಿನಗೆ ಶುಭವಾಗಲಿ. ಆಗಬಹುದು ಗುರುದೇವ. ಶಂಕರ, ನೀನು ಪಾರ್ವತಿಯ ಕೈಯನ್ನು ಹಿಡಿದು ಸುಖವಾಗಿ ಬಾಳು. ನಿನಗೆ ಆಗಬಹುದು ಶುಭವಾಗಲಿ. ಗುರುದೇವ. ಬ್ರಹ್ಮ, ಗುರುದೇವ, ಮಕ್ಕಳೇ, ಇದೋ ತೆಗೆದುಕೊಳ್ಳಿ. ಈ ಪುಷ್ಪಮಾಲಿಕೆಯನ್ನು ನಿಮ್ಮ ಪತಿಗಳ ಕೊರಳಿಗೆ ಹಾಕಿರಿ. ಕಲಿಸಿತು ಅರವಿನ ಪೂಜಾಫಲ, ಜನಗೆಂದು ಕೂಡಿ ಬಂದೆ ಕಂಗಳ ಫಲ. ಕಲಿಸಿತು ಅರವಿನ ಪೂಜಾಫಲ.
ಬ್ರಹ್ಮ, ನೀನು ಸರಸ್ವತಿಯನ್ನು ಕರೆದುಕೊಂಡು ಹೋಗಿ ಸತ್ಯಲೋಕದಲ್ಲಿ ನೆಲೆಸು. ಆಗಬಹುದು ಗುರುದೇವ. ಆಗಲಿ. ವಿಷ್ಣು, ಗುರುದೇವ. ನೀನು ಲಕ್ಷ್ಮಿಯನ್ನು ಕರೆದುಕೊಂಡು ಹೋಗಿ ವೈಕುಂಠದಲ್ಲಿ ನೆಲೆಸು. ನಿನಗೆ ಶುಭವಾಗಲಿ. ಆಗಬಹುದು ಗುರುದೇವ. ನಿಮಗೆ ಶುಭವಾಗಲಿ. ಹೋಗಿ ಬನ್ನಿ. ಶಂಕರ, ನೀನು ಪಾರ್ವತಿಯನ್ನು ಕರೆದುಕೊಂಡು ಹೋಗಿ ಕೈಲಾಸದಲ್ಲಿ ನೆಲೆಸು. ನಿಮಗೆ ಶುಭವಾಗಲಿ. ನಿಮ್ಮ ನಿಮ್ಮ ಸ್ಥಳಗಳಿಗೆ ನೀವು ತೆರಳಿರಿ. ನಾನು ಮುಂದಿನ ಕಾರ್ಯದಲ್ಲಿ ಭಾಗವಾಗಲಿ. ಆಗಬಹುದು ಗುರುದೇವ.